ಗಾಂಧಿ ವಸತಿ ನಿಗಮದಲ್ಲಿ ಭಾರಿ ಲಂಚಾವತಾರದ ವಾಸನೆ ಈಗ ಕೇಳಿ ಬಂದ ಹಿನ್ನೆಲೆ ಅದೊಂದು ಆಡಿಯೋ ಈಗ ಎಲ್ಲವನ್ನೂ ಕೂಡ ರಿವೀಲ್ ಮಾಡಿದ ಹಿನ್ನೆಲೆ ಆಡಿಯೋ ನನ್ನದೇ ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ ಬಿಆರ್ ಪಾಟೀಲ್ ಸರ್ಫರಾಜ್ ಅವರ ಜೊತೆಗೆ ಮಾತನಾಡಿರುವಂತ ಆಡಿಯೋ ಲಂಚ ಕೊಟ್ಟು ವಸತಿ ಯೋಜನೆಯಲ್ಲಿ ಅಕ್ರಮ ಮಾಡಿರುವಂತ ವಿಚಾರದ ಬಗ್ಗೆ ಮಾತಾಡಿರುವಂತ ಆಡಿಯೋ ಆ ಆಡಿಯೋದಲ್ಲಿ ಮಾತನಾಡಿದ್ದು ನನ್ನದೇ ಆಡಿಯೋದು ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಭೇಟಿಗೆ ಬಿಆರ್ ಪಾಟೀಲ್ ಚಿಂತನೆ ಮಾಡಿದ್ದಾರೆ, ಆಲೋಚನೆಯಲ್ಲಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಇದೆಲ್ಲ ಹೇಳೋಣ ಅಂತ ಆಡಿಯೋ ವೈರಲ್ ಬಗ್ಗೆ ಸ್ಪಷ್ಟನೆ ಕೊಡ್ತಾರೆ ಬಿಆರ್ ಪಾಟೀಲ್. ಸಿಎಂ ಸಿದ್ದರಾಮಯ್ಯ ಭೇಟಿಗೆ ಸಮಯವನ್ನ ಬಿಆರ್ ಪಾಟೀಲ್ ಕೇಳಿದ್ದಾರೆ. ಎಸ್, ಆಡಿಯೋ ನನ್ನದೇ, ನಾನೇ ಮಾತನಾಡಿದ್ದು ಅಂತ ಹೇಳಿ ಬಿಆರ್ ಪಾಟೀಲ್ ಹೇಳಿದ್ದಾರೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಅವರ ಜೊತೆಗೆ ಬಿಆರ್ ಪಾಟೀಲ್ ಅವರು ಫೋನ್ ಸಂಭಾಷಣೆಯಲ್ಲಿ ಆಡಿರುವಂತಹ ಮಾತು ನೋಡಿ. 950 ಮನೆಗಳನ್ನು ಅಕ್ರಮವಾಗಿ ಕಟ್ಟಿಕೊಟ್ಟಿದ್ದೀರಿ ಅಥವಾ ಅವರಿಗೆ ಹಣ ಕೊಟ್ಟಿದ್ದು ಮಗದೊಂದು ಅಕ್ರಮವಾಗಿದೆ ಅನ್ನೋ ವಿಚಾರ, ಇದನ್ನ ನಾನೇನಾದ್ರೂ ಹೇಳಿದ್ರೆ ಸರ್ಕಾರದ ಬುಡಕ್ಕೆ ಇದು ಕಂಟಕ ಎದುರಾಗುತ್ತೆ ಅಂತ ಹೇಳಿ ಎಲ್ಲ ಅವರು ಆಡಿರುವಂತ ಮಾತು. ಸರ್ಫರಾಜ್ ಮತ್ತೆ ಬಿಆರ್ ಪಾಟೀಲ್ ಅವರು ಆಡಿರುವಂತ ಈ ಕಾನ್ವರ್ಸೇಷನ್ ಇದೆಯಲ್ಲ, ಇದರಲ್ಲಿ ಸರ್ಕಾರದ ಅಥವಾ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಆದಂತ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಆ ಆಡಿಯೋದಲ್ಲಿ ಹೇಳುವಂತ ವಿಚಾರ ಇದು ಈಗ ನನ್ನದೇ ಅಂತ ಹೇಳಿ ಬಿಆರ್ ಪಾಟೀಲ್ ಅವರು ಒಪ್ಪಿಕೊಂಡಿದ್ದಾರೆ. ಗಾಂಧಿ ವಸತಿ ನಿಗಮದಲ್ಲಿ ಭಾರಿ ಲಂಚಾವತಾರದ ವಾಸನೆ ಈಗ ಕೇಳಿ ಬಂದ ಹಿನ್ನೆಲೆ ಅದೊಂದು ಆಡಿಯೋ ಈಗ ಎಲ್ಲವನ್ನೂ ಕೂಡ ರಿವೀಲ್ ಮಾಡಿದ ಹಿನ್ನೆಲೆ ಆಡಿಯೋ ನನ್ನದೇ ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ ಬಿಆರ್ ಪಾಟೀಲ್ ಸರ್ಫರಾಜ್ ಅವರ ಜೊತೆಗೆ ಮಾತನಾಡಿರುವಂತ ಆಡಿಯೋ ಲಂಚ ಕೊಟ್ಟು ವಸತಿ ಯೋಜನೆಯಲ್ಲಿ ಅಕ್ರಮ ಮಾಡಿರುವಂತ ವಿಚಾರದ ಬಗ್ಗೆ ಮಾತಾಡಿರುವಂತ ಆಡಿಯೋ ಆ ಆಡಿಯೋದಲ್ಲಿ ಮಾತನಾಡಿದ್ದು ನನ್ನದೇ ಆಡಿಯೋದು ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಭೇಟಿಗೆ ಬಿಆರ್ ಪಾಟೀಲ್ ಚಿಂತನೆ ಮಾಡಿದ್ದಾರೆ, ಆಲೋಚನೆಯಲ್ಲಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಇದೆಲ್ಲ ಹೇಳೋಣ ಅಂತ ಆಡಿಯೋ ವೈರಲ್ ಬಗ್ಗೆ ಸ್ಪಷ್ಟನೆ ಕೊಡ್ತಾರೆ ಬಿಆರ್ ಪಾಟೀಲ್. ಸಿಎಂ ಸಿದ್ದರಾಮಯ್ಯ ಭೇಟಿಗೆ ಸಮಯವನ್ನ ಬಿಆರ್ ಪಾಟೀಲ್ ಕೇಳಿದ್ದಾರೆ. ಎಸ್, ಆಡಿಯೋ ನನ್ನದೇ, ನಾನೇ ಮಾತನಾಡಿದ್ದು ಅಂತ ಹೇಳಿ ಬಿಆರ್ ಪಾಟೀಲ್ ಹೇಳಿದ್ದಾರೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಅವರ ಜೊತೆಗೆ ಬಿಆರ್ ಪಾಟೀಲ್ ಅವರು ಫೋನ್ ಸಂಭಾಷಣೆಯಲ್ಲಿ ಆಡಿರುವಂತಹ ಮಾತು ನೋಡಿ. 950 ಮನೆಗಳನ್ನು ಅಕ್ರಮವಾಗಿ ಕಟ್ಟಿಕೊಟ್ಟಿದ್ದೀರಿ ಅಥವಾ ಅವರಿಗೆ ಹಣ ಕೊಟ್ಟಿದ್ದು ಮಗದೊಂದು ಅಕ್ರಮವಾಗಿದೆ ಅನ್ನೋ ವಿಚಾರ, ಇದನ್ನ ನಾನೇನಾದ್ರೂ ಹೇಳಿದ್ರೆ ಸರ್ಕಾರದ ಬುಡಕ್ಕೆ ಇದು ಕಂಟಕ ಎದುರಾಗುತ್ತೆ ಅಂತ ಹೇಳಿ ಎಲ್ಲ ಅವರು ಆಡಿರುವಂತ ಮಾತು. ಸರ್ಫರಾಜ್ ಮತ್ತೆ ಬಿಆರ್ ಪಾಟೀಲ್ ಅವರು ಆಡಿರುವಂತ ಈ ಕಾನ್ವರ್ಸೇಷನ್ ಇದೆಯಲ್ಲ, ಇದರಲ್ಲಿ ಸರ್ಕಾರದ ಅಥವಾ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಆದಂತ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಆ ಆಡಿಯೋದಲ್ಲಿ ಹೇಳುವಂತ ವಿಚಾರ ಇದು ಈಗ ನನ್ನದೇ ಅಂತ ಹೇಳಿ ಬಿಆರ್ ಪಾಟೀಲ್ ಅವರು ಒಪ್ಪಿಕೊಂಡಿದ್ದಾರೆ. ಗಾಂಧಿ ವಸತಿ ನಿಗಮದಲ್ಲಿ ಭಾರಿ ಲಂಚಾವತಾರದ ವಾಸನೆ ಈಗ ಕೇಳಿ ಬಂದ ಹಿನ್ನೆಲೆ ಅದೊಂದು ಆಡಿಯೋ ಈಗ ಎಲ್ಲವನ್ನೂ ಕೂಡ ರಿವೀಲ್ ಮಾಡಿದ ಹಿನ್ನೆಲೆ ಆಡಿಯೋ ನನ್ನದೇ ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ ಬಿಆರ್ ಪಾಟೀಲ್ ಸರ್ಫರಾಜ್ ಅವರ ಜೊತೆಗೆ ಮಾತನಾಡಿರುವಂತ ಆಡಿಯೋ ಲಂಚ ಕೊಟ್ಟು ವಸತಿ ಯೋಜನೆಯಲ್ಲಿ ಅಕ್ರಮ ಮಾಡಿರುವಂತ ವಿಚಾರದ ಬಗ್ಗೆ ಮಾತಾಡಿರುವಂತ ಆಡಿಯೋ ಆ ಆಡಿಯೋದಲ್ಲಿ ಮಾತನಾಡಿದ್ದು ನನ್ನದೇ ಆಡಿಯೋದು ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಭೇಟಿಗೆ ಬಿಆರ್ ಪಾಟೀಲ್ ಚಿಂತನೆ ಮಾಡಿದ್ದಾರೆ, ಆಲೋಚನೆಯಲ್ಲಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಇದೆಲ್ಲ ಹೇಳೋಣ ಅಂತ ಆಡಿಯೋ ವೈರಲ್ ಬಗ್ಗೆ ಸ್ಪಷ್ಟನೆ ಕೊಡ್ತಾರೆ ಬಿಆರ್ ಪಾಟೀಲ್. ಸಿಎಂ ಸಿದ್ದರಾಮಯ್ಯ ಭೇಟಿಗೆ ಸಮಯವನ್ನ ಬಿಆರ್ ಪಾಟೀಲ್ ಕೇಳಿದ್ದಾರೆ. ಎಸ್, ಆಡಿಯೋ ನನ್ನದೇ, ನಾನೇ ಮಾತನಾಡಿದ್ದು ಅಂತ ಹೇಳಿ ಬಿಆರ್ ಪಾಟೀಲ್ ಹೇಳಿದ್ದಾರೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಅವರ ಜೊತೆಗೆ ಬಿಆರ್ ಪಾಟೀಲ್ ಅವರು ಫೋನ್ ಸಂಭಾಷಣೆಯಲ್ಲಿ ಆಡಿರುವಂತಹ ಮಾತು ನೋಡಿ. 950 ಮನೆಗಳನ್ನು ಅಕ್ರಮವಾಗಿ ಕಟ್ಟಿಕೊಟ್ಟಿದ್ದೀರಿ ಅಥವಾ ಅವರಿಗೆ ಹಣ ಕೊಟ್ಟಿದ್ದು ಮಗದೊಂದು ಅಕ್ರಮವಾಗಿದೆ ಅನ್ನೋ ವಿಚಾರ, ಇದನ್ನ ನಾನೇನಾದ್ರೂ ಹೇಳಿದ್ರೆ ಸರ್ಕಾರದ ಬುಡಕ್ಕೆ ಇದು ಕಂಟಕ ಎದುರಾಗುತ್ತೆ ಅಂತ ಹೇಳಿ ಎಲ್ಲ ಅವರು ಆಡಿರುವಂತ ಮಾತು. ಸರ್ಫರಾಜ್ ಮತ್ತೆ ಬಿಆರ್ ಪಾಟೀಲ್ ಅವರು ಆಡಿರುವಂತ ಈ ಕಾನ್ವರ್ಸೇಷನ್ ಇದೆಯಲ್ಲ, ಇದರಲ್ಲಿ ಸರ್ಕಾರದ ಅಥವಾ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಆದಂತ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಆ ಆಡಿಯೋದಲ್ಲಿ ಹೇಳುವಂತ ವಿಚಾರ
ಇದು ಈಗ ನನ್ನದೇ ಅಂತ ಹೇಳಿ ಬಿಆರ್ ಪಾಟೀಲ್ ಅವರು ಒಪ್ಕೊಂಡಿದ್ದಾರೆ. ಗಾಂಧಿ ವಸತಿ ನಿಗಮದಲ್ಲಿ ಭಾರಿ ಲಂಚಾವತಾರದ ವಾಸನೆ ಈಗ ಕೇಳಿ ಬಂದ ಹಿನ್ನೆಲೆ ಅದೊಂದು ಆಡಿಯೋ ಈಗ ಎಲ್ಲವನ್ನೂ ಕೂಡ ರಿವೀಲ್ ಮಾಡಿದ ಹಿನ್ನೆಲೆ ಆಡಿಯೋ ನನ್ನದೇ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಬಿಆರ್ ಪಾಟೀಲ್. ಬಿಆರ್ ಪಾಟೀಲ್ ಸರ್ಫರಾಜ್ ಅವರ ಜೊತೆಗೆ ಮಾತನಾಡಿರುವಂತ ಆಡಿಯೋ, ಲಂಚ ಕೊಟ್ಟು ವಸತಿ ಯೋಜನೆಯಲ್ಲಿ ಅಕ್ರಮ ಮಾಡಿರುವಂತ ವಿಚಾರದ ಬಗ್ಗೆ ಮಾತಾಡಿರುವಂತ ಆಡಿಯೋ, ಆ ಆಡಿಯೋದಲ್ಲಿ ಮಾತನಾಡಿದ್ದು ನಾನೇ, ನನ್ನದೇ ಆಡಿಯೋದು ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಭೇಟಿಗೆ ಬಿಆರ್ ಪಾಟೀಲ್ ಚಿಂತನೆ ಮಾಡಿದ್ದಾರೆ, ಆಲೋಚನೆಯಲ್ಲಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಇದೆಲ್ಲ ಹೇಳೋಣ ಅಂತ ಆಡಿಯೋ ವೈರಲ್ ಬಗ್ಗೆ ಸ್ಪಷ್ಟನೆ ಕೊಡ್ತಾರೆ ಬಿಆರ್ ಪಾಟೀಲ್. ಸಿಎಂ ಸಿದ್ದರಾಮಯ್ಯ ಭೇಟಿಗೆ ಸಮಯವನ್ನ ಬಿಆರ್ ಪಾಟೀಲ್ ಕೇಳಿದ್ದಾರೆ. ಎಸ್, ಆಡಿಯೋ ನನ್ನದೇ, ನಾನೇ ಮಾತನಾಡಿದ್ದು ಅಂತ ಹೇಳಿ ಬಿಆರ್ ಪಾಟೀಲ್ ಹೇಳಿದ್ದಾರೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಅವರ ಜೊತೆಗೆ ಬಿಆರ್ ಪಾಟೀಲ್ ಅವರು ಫೋನ್ ಸಂಭಾಷಣೆಯಲ್ಲಿ ಆಡಿರುವಂತಹ ಮಾತು ನೋಡಿ. 950 ಮನೆಗಳನ್ನ ಅಕ್ರಮವಾಗಿ ಕಟ್ಟಿಕೊಟ್ಟಿದ್ದೀರಿ ಅಥವಾ ಅವರಿಗೆ ಹಣ ಕೊಟ್ಟಿದ್ದು ಮತ್ತೊಂದು ಮಗದೊಂದು ಅಕ್ರಮವಾಗಿದೆ ಅನ್ನೋ ವಿಚಾರ, ಇದನ್ನ ನಾನೇನಾದ್ರೂ ಹೇಳಿದ್ರೆ ಸರ್ಕಾರದ ಬುಡಕ್ಕೆ ಇದು ಕಂಟಕ ಎದುರಾಗುತ್ತೆ ಅಂತ ಹೇಳಿ ಎಲ್ಲ ಅವರು ಆಡಿರುವಂತ ಮಾತು. ಸರ್ಫರಾಜ್ ಮತ್ತೆ ಬಿಆರ್ ಪಾಟೀಲ್ ಅವರು ಆಡಿರುವಂತ ಈ ಕಾನ್ವರ್ಸೇಷನ್ ಇದೆಯಲ್ಲ, ಇದರಲ್ಲಿ ಸರ್ಕಾರದ ಅಥವಾ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಆದಂತ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಆ ಆಡಿಯೋದಲ್ಲಿ ಹೇಳುವಂತ ವಿಚಾರ, ಇದು ಈಗ ನನ್ನದೇ ಅಂತ ಹೇಳಿ ಬಿಆರ್ ಪಾಟೀಲ್ ಅವರು ಒಪ್ಕೊಂಡಿದ್ದಾರೆ. ಗಾಂಧಿ ವಸತಿ ನಿಗಮದಲ್ಲಿ ಭಾರಿ ಲಂಚಾವತಾರದ ವಾಸನೆ ಈಗ ಕೇಳಿ ಬಂದ ಹಿನ್ನೆಲೆ ಅದೊಂದು ಆಡಿಯೋ ಈಗ ಎಲ್ಲವನ್ನೂ ಕೂಡ ರಿವೀಲ್ ಮಾಡಿದ ಹಿನ್ನೆಲೆ ಆಡಿಯೋ ನನ್ನದೇ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಬಿಆರ್ ಪಾಟೀಲ್. ಬಿಆರ್ ಪಾಟೀಲ್ ಸರ್ಫರಾಜ್ ಅವರ ಜೊತೆಗೆ ಮಾತನಾಡಿರುವಂತ ಆಡಿಯೋ, ಲಂಚ ಕೊಟ್ಟು ವಸತಿ ಯೋಜನೆಯಲ್ಲಿ ಅಕ್ರಮ ಮಾಡಿರುವಂತ ವಿಚಾರದ ಬಗ್ಗೆ ಮಾತಾಡಿರುವಂತ ಆಡಿಯೋ, ಆ ಆಡಿಯೋದಲ್ಲಿ ಮಾತನಾಡಿದ್ದು ನಾನೇ, ನನ್ನದೇ ಆಡಿಯೋದು ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಭೇಟಿಗೆ ಬಿಆರ್ ಪಾಟೀಲ್ ಚಿಂತನೆ ಮಾಡಿದ್ದಾರೆ, ಆಲೋಚನೆಯಲ್ಲಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಇದೆಲ್ಲ ಹೇಳೋಣ ಅಂತ ಆಡಿಯೋ ವೈರಲ್ ಬಗ್ಗೆ ಸ್ಪಷ್ಟನೆ ಕೊಡ್ತಾರೆ ಬಿಆರ್ ಪಾಟೀಲ್. ಸಿಎಂ ಸಿದ್ದರಾಮಯ್ಯ ಭೇಟಿಗೆ ಸಮಯವನ್ನ ಬಿಆರ್ ಪಾಟೀಲ್ ಕೇಳಿದ್ದಾರೆ. ಎಸ್, ಆಡಿಯೋ ನನ್ನದೇ, ನಾನೇ ಮಾತನಾಡಿದ್ದು ಅಂತ ಹೇಳಿ ಬಿಆರ್ ಪಾಟೀಲ್ ಹೇಳಿದ್ದಾರೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಅವರ ಜೊತೆಗೆ ಬಿಆರ್ ಪಾಟೀಲ್ ಅವರು ಫೋನ್ ಸಂಭಾಷಣೆಯಲ್ಲಿ ಆಡಿರುವಂತಹ ಮಾತು ನೋಡಿ. 950 ಮನೆಗಳನ್ನ ಅಕ್ರಮವಾಗಿ ಕಟ್ಟಿಕೊಟ್ಟಿದ್ದೀರಿ ಅಥವಾ ಅವರಿಗೆ ಹಣ ಕೊಟ್ಟಿದ್ದು ಮತ್ತೊಂದು ಮಗದೊಂದು ಅಕ್ರಮವಾಗಿದೆ ಅನ್ನೋ ವಿಚಾರ, ಇದನ್ನ ನಾನೇನಾದ್ರೂ ಹೇಳಿದ್ರೆ ಸರ್ಕಾರದ ಬುಡಕ್ಕೆ ಇದು ಕಂಟಕ ಎದುರಾಗುತ್ತೆ ಅಂತ ಹೇಳಿ ಎಲ್ಲ ಅವರು ಆಡಿರುವಂತ ಮಾತು. ಸರ್ಫರಾಜ್ ಮತ್ತೆ ಬಿಆರ್ ಪಾಟೀಲ್ ಅವರು ಆಡಿರುವಂತ ಈ ಕಾನ್ವರ್ಸೇಷನ್ ಇದೆಯಲ್ಲ, ಇದರಲ್ಲಿ ಸರ್ಕಾರದ ಅಥವಾ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಆದಂತ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಆ ಆಡಿಯೋದಲ್ಲಿ ಹೇಳುವಂತ ವಿಚಾರ, ಇದು ಈಗ ನನ್ನದೇ ಅಂತ ಹೇಳಿ ಬಿಆರ್ ಪಾಟೀಲ್ ಅವರು ಒಪ್ಕೊಂಡಿದ್ದಾರೆ.